ವೀಕ್ಷಕರು ನಮಸ್ಕಾರ. ನಾವು ನಮ್ಮವರು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಬನ್ನಿ, ಇವತ್ತಿನ ನಮ್ಮ ಅತಿಥಿ ಶಿಕ್ಷಣ ತಜ್ಞರಾದಂಥ ಡಾಕ್ಟರ್ ಬಿ ನರಸಿಂಹಮೂರ್ತಿ ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನರಸಿಂಹಮೂರ್ತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೀಕ್ಷಕರೇ, ನರಸಿಂಹಮೂರ್ತಿರವರ ಬಗೆಗಿನ ಕಿರುಚಿತ್ರಣ ನಿಮಗಾಗಿ. ಇಂದಿನ ಸ್ಪರ್ಧಾತ್ಮಕ ಶೈಕ್ಷಣಿಕ ಯುಗದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯ ಜವಾಬ್ದಾರಿ ಹೊತ್ತು ನಡೆಸುವುದು ಸುಲಭದ ಮಾತೇನಲ್ಲ. ಆದರೆ ಒಂದು ಶಿಕ್ಷಣ ಸಂಸ್ಥೆಗೆ ಉಪನ್ಯಾಸಕನಾಗಿ ಸೇರಿ ಅದರ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಾ ಹಲವು ಹುದ್ದೆಗಳನ್ನು ನಿರ್ವಹಿಸುತ್ತಾ ಇಂದು ಆ ಸಂಸ್ಥೆಯ ಪದಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಅಪರೂಪದ ವ್ಯಕ್ತಿ ನಮ್ಮ ಇಂದಿನ ಅತಿಥಿ ಡಾಕ್ಟರ್ ಬಿ ನರಸಿಂಹಮೂರ್ತಿಯವರು. ಅವರು ನಡೆದು ಬಂದ ಹಾದಿಯ ಕಿರುನೋಟ ಇಂತಿದೆ. ನರಸಿಂಹಮೂರ್ತಿಯವರದು ಕೂಡು ಕುಟುಂಬ. ಅವರ ತಂದೆ ಶಿಕ್ಷಕರು, ತಾಯಿ ಅನಕ್ಷರಸ್ಥರಾದರೂ ಶಿಕ್ಷಣದ ಮಹತ್ವ ಅರಿತಿದ್ದು ತಮ್ಮ 3 ಮಕ್ಕಳು ಹೆಚ್ಚು ಓದಬೇಕೆಂಬ ಆಸೆ ಇಟ್ಟುಕೊಂಡಿದ್ದರು. ಅವರೇ ಹೆಚ್ಚಿನ ಪ್ರೋತ್ಸಾಹ, ಸ್ಫೂರ್ತಿ ನೀಡಿದಂಥವರು. ತಮ್ಮ ಹಳ್ಳಿಯಿಂದ 10 ಕಿಲೋಮೀಟರ್ ದೂರದಲ್ಲಿ ಶಾಲೆಗೆ ಹೋಗುತ್ತಿದ್ದವರು ನರಸಿಂಹಮೂರ್ತಿಯವರು. 3ನೇ ತರಗತಿಗೆ ಸರ್ಕಾರಿ ಹಾಸ್ಟೆಲ್ ಸೇರಿಕೊಂಡರು. ಚಿಕ್ಕ ವಯಸ್ಸಿನಲ್ಲೇ ಹಾಸ್ಟೆಲ್ ಸೇರಿದ್ದರಿಂದ ಸ್ವತಂತ್ರವಾಗಿ ಜವಾಬ್ದಾರಿಯಿಂದ ಜೀವನ ಮಾಡುವುದರ ಅನುಭವವಾಯಿತು. ಈ ಅನುಭವ ಅವರು ಬೆಂಗಳೂರಿನಲ್ಲಿ ಕಾಲೇಜು ಸೇರಿದಾಗ ಸಾಕಷ್ಟು ಉಪಯುಕ್ತವಾಯಿತು. ಪ್ರೌಢಶಾಲೆಯಲ್ಲಿ ಶಿಕ್ಷಕರ ಮಾರ್ಗದರ್ಶನದಿಂದ ಹೆಚ್ಚು ಓದಬೇಕೆಂಬ ಆಸಕ್ತಿ ತಳೆದರು. ಜೊತೆಗೆ ಶಾಲೆಯಲ್ಲಿ ಹಲವು ಜವಾಬ್ದಾರಿಗಳನ್ನು ನಿರ್ವಹಿಸುವ ಅವಕಾಶ ದೊರೆಯಿತು. ಅವರ ಶಿಕ್ಷಕರು ಅವರಲ್ಲಿದ್ದ ಲೀಡರ್ಶಿಪ್ ಕ್ವಾಲಿಟಿಯನ್ನು ಗಮನಿಸಿ ಪ್ರೋತ್ಸಾಹ ನೀಡಿದರು. ಮುಂದೆ ಇವರ ಓದಿಗೆ ಇವರ ಅಣ್ಣ ಸಾಕಷ್ಟು ಪರಿಶ್ರಮ ಪಟ್ಟರು. ಕಾಲೇಜಿನ ವಿಜ್ಞಾನ ಶಿಕ್ಷಕರಾದ ಶ್ರೀ ರಾಜಶೇಖರಯ್ಯನವರ ಪ್ರೋತ್ಸಾಹದಿಂದ ರಸಾಯನಶಾಸ್ತ್ರದಂತಹ ವಿಶಿಷ್ಟ ವಿಷಯದ ಮೇಲೆ ಆಸಕ್ತಿ ಬೆಳೆಯಿತು. ಹಾಗಾಗಿ ಅದನ್ನೇ ಹೆಚ್ಚು ಅಧ್ಯಯನ ಮಾಡಲು ಬಿಎಸ್ಸಿ ಕೋರ್ಸ್ಗೆ ಸೇರಿಕೊಂಡರು. ಬಿಎಸ್ಸಿಯ ಆ 3 ವರ್ಷಗಳು ಅವರ ಜೀವನದಲ್ಲಿ ಸಾಕಷ್ಟು ಪ್ರಭಾವ ಬೀರಿದವು. ಕಾಲೇಜಿನಲ್ಲಿ ನಡೆಯುತ್ತಿದ್ದಂತಹ ಕಾನ್ಫರೆನ್ಸ್ಗಳಾಗಲಿ, ಸೆಮಿನಾರ್ಗಳಾಗಲಿ ಮತ್ತು ಐಐಎಸ್ಸಿಯ ವಿಜ್ಞಾನಿಗಳ ಪಾಠವನ್ನು ಕೇಳುವ ಅವಕಾಶ ಅವರಿಗೆ ದೊರೆಯಿತು. ಖ್ಯಾತ ರಸಾಯನಶಾಸ್ತ್ರ ವಿಜ್ಞಾನಿ ಡಾಕ್ಟರ್ CNR ರಾವ್ ಅವರ ಬಗ್ಗೆ ತಿಳಿದುಕೊಂಡು ಅತಿ ಪ್ರಭಾವಿತರಾದರು ನರಸಿಂಹಮೂರ್ತಿಯವರು. ತದನಂತರ ಅವರ ಗುರುಗಳು ಎಂಎಸ್ಸಿ ಓದಲು ಸಲಹೆ ನೀಡಿದರು. ಹಾಗಾಗಿ ಎಂಎಸ್ಸಿ ಓದಲು ಬೆಂಗಳೂರಿನ ವಿಶ್ವವಿದ್ಯಾಲಯ ಸೇರಿಕೊಂಡರು. ಅದು ಒಂದು ಹೊಸ ಪ್ರಪಂಚದ ಬಾಗಿಲನ್ನೇ ಇವರ ಮುಂದೆ ತೆರೆದಿಟ್ಟಿತು. ಅಲ್ಲಿದ್ದ ಹೆಚ್ಚಿನ ಶಿಕ್ಷಕರೆಲ್ಲ ಸಂಶೋಧನೆಯಲ್ಲಿ ತೊಡಗಿದಂಥವರು. ಅವರಿಗೆ ರಸಾಯನಶಾಸ್ತ್ರದಿಂದ ವೈದ್ಯಕೀಯ, ಕೃಷಿ, ಇಂಜಿನಿಯರಿಂಗ್ ಇನ್ನಿತರ ವಿಭಾಗಗಳಲ್ಲಿ ಅಪಾರ ಸಾಧನೆ ಮಾಡಬೇಕೆಂಬ ಅರಿವಾಯಿತು. ಅಲ್ಲಿಂದ ಮುಂದೆ ಎಂಎಸ್ಸಿ, ನಂತರ ಎಂಫಿಲ್ ಪದವಿ ಪಡೆದು PhD ಅಧ್ಯಯನಕ್ಕೆ ಸೇರಿಕೊಂಡರು. ಇದೇ ಸಮಯದಲ್ಲಿ CMR ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ರಸಾಯನಶಾಸ್ತ್ರ ಉಪನ್ಯಾಸಕ ಹುದ್ದೆಗೆ ಸೇರಿಕೊಂಡರು. ಇದು ಅವರ PhD ಅಧ್ಯಯನಕ್ಕೆ ಸಾಕಷ್ಟು ನೆರವಾಯಿತು. ಆ ಕಾಲೇಜು ಆಗ ತಾನೇ ಪ್ರಾರಂಭವಾಗಿದ್ದ ಕಾರಣ ಅವರು ತಮ್ಮ ಪ್ರತಿಭೆಯನ್ನು ಬೆಳೆಸಿಕೊಳ್ಳಲು ಸಾಕಷ್ಟು ಅವಕಾಶಗಳು ದೊರೆತವು. ತದನಂತರದಲ್ಲಿ CMR ಕಾಲೇಜಿನಲ್ಲಿ ಹಲವು ಹುದ್ದೆಗಳನ್ನು ನಿರ್ವಹಿಸುತ್ತಾ ಕಾಲೇಜಿನ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಾ ಬಂದರು ನರಸಿಂಹಮೂರ್ತಿಯವರು. ಈ ಕಾಲೇಜಿನ ವಿಶೇಷತೆಗಳು ಹಲವು. 100 ಬಡ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಶಿಕ್ಷಣ ಪಡೆಯಲು ಅನುಕೂಲವಾಗಲು ಅಗತ್ಯವಾದ ಹಣಕಾಸು ಸೌಲಭ್ಯ ನೀಡಲು ಅವರ ಮ್ಯಾನೇಜ್ಮೆಂಟ್ನವರು ರೂಪಾಯಿ 30 ಲಕ್ಷಕ್ಕೂ ಹೆಚ್ಚು ಸ್ಕಾಲರ್ಶಿಪ್ ನೀಡಲು ಪ್ರಾರಂಭಿಸಿದೆ. ಇದರ ಸದುಪಯೋಗ ಪಡೆದು ಹಲವು ವಿದ್ಯಾರ್ಥಿಗಳು ಇಂದು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸುವುದನ್ನು ಕಂಡಾಗ ಶಿಕ್ಷಣ ಸಂಸ್ಥೆಗೆ ಇನ್ನಷ್ಟು ಹೆಮ್ಮೆ. ಇಂತಹ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಉಪಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಬಿ ನರಸಿಂಹಮೂರ್ತಿಯವರು. ಇನ್ನು ಈ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಉಚಿತವಾಗಿ ಸ್ಪೆಷಲ್ ಕ್ಲಾಸಸ್ ನಡೆಸಿ ಅವರು ಕೂಡ ಹೆಚ್ಚಿನ ಅಂಕ ಗಳಿಸಿ ಉತ್ತಮವಾದ ಉದ್ಯೋಗ ಪಡೆಯಲು ಸಹಕಾರ ನೀಡುತ್ತಿದ್ದಾರೆ. ಅಲ್ಲದೆ ಇಂಟೆನ್ಸಿವ್ ಕೋಚಿಂಗ್ ಪ್ರೋಗ್ರಾಂ ಮೂಲಕ ವಿದ್ಯಾರ್ಥಿಗಳಿಗೂ ಶಿಕ್ಷಕರಿಗೂ ಅನ್ಯೋನ್ಯ ಸಂಬಂಧ ಬೆಳೆದು ಜ್ಞಾನಾರ್ಜನೆಗೆ ಅನುಕೂಲ ಮಾಡಿಕೊಡುತ್ತಿದ್ದಾರೆ. ಇನ್ನು ಕೆಲ ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಅನುತ್ತೀರ್ಣರಾದಾಗ ಡಿಸಪಾಯಿಂಟ್ ಆದವರನ್ನ ಅವರ ತಂದೆ ತಾಯಿಗಳ ಜೊತೆ ಚರ್ಚಿಸಿ ಅವರಿಗೆ ಮನೋಶಕ್ತಿ ನೀಡಿ ಅಧ್ಯಯನದಲ್ಲಿ ಹೆಚ್ಚಿನ ಆಸಕ್ತಿ ಬರುವಂತೆ ಮಾಡಿ ಯಶಸ್ವಿಯಾಗುತ್ತಿದ್ದಾರೆ. ಇನ್ನು ಅತಿ ಹೆಚ್ಚು ಅಂಕ ಗಳಿಸುವ ಪ್ರತಿಭಾಶಾಲಿಗಳಿಗೆ ಪ್ರೋತ್ಸಾಹ ನೀಡಿ ಅವರ ಉನ್ನತ ವಿದ್ಯಾಭ್ಯಾಸಕ್ಕೆ ಸೂಕ್ತ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಇಂತಹ ಹಲವು ವಿದ್ಯಾರ್ಥಿಗಳು ಅಮೆರಿಕಾದಲ್ಲಿ ಓದು ಮುಗಿಸಿ ಇಲ್ಲಿಗೆ ಬಂದು ಸ್ವಂತ ಕಂಪನಿ ಶುರು ಮಾಡಿ ಉದ್ಯೋಗ ಸೃಷ್ಟಿ ಮಾಡುವುದನ್ನು ಕಂಡಾಗ ಸಾಕಷ್ಟು ಸಂತಸಪಟ್ಟಿದ್ದಾರೆ. ನರಸಿಂಹಮೂರ್ತಿಯವರಿಗೆ ಒಂದು ಸುಂದರವಾದ ಕನಸಿದೆ. ಅವರ ಎಲ್ಲ ವಿದ್ಯಾರ್ಥಿಗಳು ಉದ್ಯೋಗ ಹುಡುಕುವುದಕ್ಕಿಂತ ಉದ್ಯೋಗ ಸೃಷ್ಟಿಕರ್ತರಾಗಬೇಕೆಂಬುದು ಅವರ ಕನಸು. ಆ ಕನಸು ನನಸಾಗುವತ್ತ ಒಂದು ದೊಡ್ಡ ಹೆಜ್ಜೆಯನ್ನಿಟ್ಟಿದ್ದಾರೆ.
ಇನ್ನು ಸಿಎಂಆರ್ನ ಜ್ಞಾನಧಾರ ಟ್ರಸ್ಟ್ನ ಅಡಿಯಲ್ಲಿ 15 ಕಾಲೇಜುಗಳನ್ನು ನಡೆಸಲಾಗುತ್ತಿದೆ. ಇಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್, ಕಾನೂನು ಇನ್ನಿತರ ವಿಭಾಗಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ. ಸುಮಾರು 60 ದೇಶಗಳಿಂದ ವಿದ್ಯಾರ್ಥಿಗಳು ಬಂದು ಇಲ್ಲಿ ಅಧ್ಯಯನ ನಡೆಸುತ್ತಿದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳ ಅಧ್ಯಯನದತ್ತ ಕಾಳಜಿ ವಹಿಸುತ್ತಿದ್ದಾರೆ ನರಸಿಂಹಮೂರ್ತಿಯವರು. ಅಲ್ಲದೆ ಅವರೊಂದಿಗೆ ಒಂದು ಉತ್ತಮ ಶಿಕ್ಷಕರ ತಂಡವನ್ನು ಕಟ್ಟಿಕೊಂಡು ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಇವರು ಮಾಡಿರುವ ಅಪ್ರತಿಮ ಸಾಧನೆಯನ್ನು ಗಮನಿಸಿ ಹಲವಾರು ಸಂಘ ಸಂಸ್ಥೆಗಳು ಇವರನ್ನ ಸನ್ಮಾನಿಸಿವೆ. ಅಲ್ಲದೆ ಇವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿವೆ. ಹೀಗೆ ತಮ್ಮ ಶಿಕ್ಷಣ ಸಂಸ್ಥೆ, ವೈಯಕ್ತಿಕ ಜ್ಞಾನದ ಮುಖಾಂತರ ಸಹಸ್ರಾರು ವಿದ್ಯಾರ್ಥಿಗಳ ಬಾಳು ಬೆಳಗಿಸುತ್ತಿರುವ ಡಾಕ್ಟರ್ ಬಿಎನ್ ನರಸಿಂಹಮೂರ್ತಿ ಇಂದಿನ ನಾವು ನಮ್ಮವರು ಕಾರ್ಯಕ್ರಮದ ಅತಿಥಿ. ನರಸಿಂಹಮೂರ್ತಿ ಅವರು ಮೂಲತಃ ಯಾವ ಊರಿನವರು? ಶಿಕ್ಷಣ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಬೇಕು ಅಂತ ಯಾಕೆ ಅಂದ್ಕೊಂಡ್ರಿ? ನಮ್ಮದು ಒಂದು ಚಿಕ್ಕ ಹಳ್ಳಿ, ಬೂದಿಹಳ್ಳಿ ಅಂತ. ಅಲ್ಲಿ ನಮ್ಮ ಊರಲ್ಲಿ ಒಂದು 40 ಮನೆ ಇತ್ತು. ಆ ಊರಲ್ಲಿ ಯಾರೂ ಓದಿರಲಿಲ್ಲ. ನಮ್ಮ ತಂದೆಯವರು ಮಾತ್ರ ಅವಾಗ 7ನೇ ಕ್ಲಾಸ್ ಓದಿದಾಗ ಅದೇನೋ ಎಲಿಮೆಂಟ್ರಿ ಸ್ಕೂಲ್ ಟೀಚರ್ ಆಗಿದ್ರಂತೆ ಗೌರ್ಮೆಂಟಲ್ಲಿ. ಅವ್ರಿಗೊಂದು ಏನೋ ಓದಿಸ್ಬೇಕು ಅಂತಿತ್ತು, ಅಷ್ಟು ಬಿಟ್ಟರೆ ನಥಿಂಗ್ ಮೋರ್ ದೆನ್ ದಟ್. ಬಟ್ ನಮ್ಮ ತಾಯಿ ಅನ್ಎಜುಕೇಟೆಡ್ ಆಗಿದ್ದರು. ತುಂಬ ಪ್ರೋತ್ಸಾಹ ಕೊಡ್ತಾರೆ, ಓದಲೇಬೇಕು ಮಕ್ಕಳು ಅನ್ನೋದು ಅವ್ರಿಗೆ ತುಂಬ ಆಸೆ ಇತ್ತು. ಅದಕ್ಕೆ ನಾವು 3 ಜನ ಮಕ್ಕಳು, 3 ಜನನೂ ಓದಿಸ್ತಾ ಇದ್ರು. ಅದು ನಮ್ಮೂರಿಂದ ಒಂದು ರಾಳಹಳ್ಳಿ ಅಂತ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸ್ ಊರಿತ್ತು. ಅಲ್ಲಿಗೆ ಸ್ಕೂಲ್ಗೆ ಹೋಗ್ತಾ ಇದ್ವಿ. ನಮ್ಮ ಅಣ್ಣವ್ರ ಜೊತೆ ನಾನು ಹೋಗ್ತಾ ಇದ್ದೆ, ನಡ್ಕೊಂಡು ಹೋಗ್ತಾ ಇದ್ವಿ, ತುಂಬ ಕಷ್ಟಪಟ್ಟು ಹೋಗ್ತಾ ಇದ್ವಿ. ಅದಾದಮೇಲೆ 3ನೇ ಕ್ಲಾಸ್ಗೆ ನಮ್ಮ ತಾಯಿ ಬೇಡ, ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹಾಸ್ಟೆಲಲ್ಲಿ BC ಹಾಸ್ಟೆಲ್ ಅಂತ ಒಂದಿತ್ತು, ಗೌರ್ಮೆಂಟ್ ಹಾಸ್ಟೆಲ್, ಅಲ್ಲಿಗೆ ಸೇರಿಸಿದ್ರು. ಹಾಸ್ಟೆಲಲ್ಲಿ ಕಷ್ಟಪಟ್ಟು ಓದ್ತಾ ಇದ್ದೆ, ಬಿಕಾಸ್ ಫೆಸಿಲಿಟಿ ಏನೋ ಆಗ್ತಾ ಇರ್ತಿರ್ಲಿಲ್ಲ. ಊರಿಗೆ ಹತ್ರ ಆಯ್ತಾ ಹಾಸ್ಟೆಲ್? ದೂರದಲ್ಲಿ ಇಲ್ಲ, ಅದೇ 10 ಕಿಲೋಮೀಟರ್ ಅಂತ ಹೇಳಿದ್ನಲ್ಲ, ರಾಳಹಳ್ಳಿ ಅಂತ, ಅಲ್ಲೇನೆ ಅದೇ ಹಾಸ್ಟೆಲ್ಗೆ ಸೇರಿದೆ. ಸೇರಿಬಿಟ್ಟು ಅಲ್ಲಿ ಒಂದು ಆಲ್ಮೋಸ್ಟ್ ಅಪ್ ಟು 10th ಸ್ಟ್ಯಾಂಡರ್ಡ್ ಅದೇ ಹಾಸ್ಟೆಲ್ ಇದೆ. ಹೋಮ್ ಸಿಕ್ ಎಲ್ಲ ಫೀಲ್ ಆಗಲಿಲ್ಲ? ಹೋಮ್ ಸಿಕ್ಕಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ದೇರ್ ವಾಸ್ ನೋ ಆಪ್ಷನ್. ಹಂಗಾಗಿ ಅಲ್ಲಿ ಓದ್ತಾ ಇದ್ವಿ, ಏನೋ ಮಾಡಿಕೊಂಡು. ಸೊ ಸಮ್ ಮ್ಯಾನೇಜ್ಡ್ ಅಂಡ್ ವಿ ಕಂಪ್ಲೀಟೆಡ್ ಅಪ್ ಟು 10th ಸ್ಟ್ಯಾಂಡರ್ಡ್. SLCಯಲ್ಲಿ ಒಂದು ಇನ್ನೊಂದೇನೆಂದರೆ 48 ಜನ ಇದ್ವಿ ಸ್ಟೂಡೆಂಟ್ಸ್. ಅದರಲ್ಲಿ ಪಾಸ್ ಆಗಿದ್ದು ಬರೀ 4 ಜನ. ಅದರಲ್ಲಿ ನಾನು ಒಬ್ಬ. ಹೇಗೆ ಕಳೀತು ಬಾಲ್ಯ ಎಲ್ಲ? ಆಲ್ಮೋಸ್ಟ್ ಹಾಸ್ಟೆಲಲ್ಲೇ ಕಳೆದ್ಬಿಟ್ಟೆ ಅಂತ ಹೇಳಿದ್ರಿ, ಹೇಗಿತ್ತು? ಹಾಸ್ಟೆಲಲ್ಲಿ ಕಳೆದಿದ್ದು ನನಗೆ ಇವತ್ತು ಏನು ಅನಿಸ್ತದೆ ಅಂದರೆ ದಟ್ಸ್ ಅ ಗುಡ್ ಥಿಂಗ್ ಐ ಹ್ಯಾವ್ ಡನ್ ಇನ್ ಮೈ ಲೈಫ್. ಬಿಕಾಸ್ ಆಫ್ ದಟ್ ಏನೋ ತುಂಬ ಕಲ್ತ್ಬಿಟ್ಟೆ ಅನಿಸುತ್ತೆ ನನಗೆ. ಇಂಡಿಪೆಂಡೆನ್ಸ್ ಇತ್ತು ನನಗೆ, ನಾನು ಯಾರ ಮೇಲೂ ಡಿಪೆಂಡ್ ಆಗಿರಲಿಲ್ಲ. ನಮ್ಮ ತಾಯಿನೂ ಡೈರೆಕ್ಷನ್ ಕೊಟ್ಟಿಲ್ಲ, ತಂದೆನೂ ಡೈರೆಕ್ಷನ್ ಕೊಟ್ಟಿಲ್ಲ. ನಾವೇ ಓದ್ಕೊತಾ ಇದ್ವಿ ಅಷ್ಟೇ. ನಾವೇ ಸ್ನಾನ ಮಾಡ್ಕೊತಾ ಇದ್ವಿ, ನಾವೇ ಬಟ್ಟೆ ಹೋಗ್ಕೊತಾ ಇದ್ವಿ, ಎಲ್ಲ ನಾವೇ ಕಲ್ತಿದ್ದು. ಅದು ಇಟ್ ಗೇವ್ ಮಿ ಸಮ್ ಇದು ಏನೋ ವಾಟ್ ಐ ಕ್ಯಾನ್ ಸೇ ಇಸ್ ಸ್ವಲ್ಪ ಕಾನ್ಫಿಡೆನ್ಸ್ ತುಂಬ ಬಂದುಬಿಡ್ತು ಅದರಿಂದ ನನಗೆ. ಅದಕ್ಕೆ ನನಗೇನು ಭಯನೇ ಇರಲಿಲ್ಲ. ಸಮಾಜ ಅಂದರೆ ನಾಟ್ ಇವನ್ ಫಿಯರ್ ಆಫ್ ಎನಿಥಿಂಗ್. ಯಾಕಂದ್ರೆ ಅಷ್ಟೊಂದು ಧೈರ್ಯ ಬಂದುಬಿಟ್ಟಿತ್ತು ಅಷ್ಟು. ಆ ಹಾಸ್ಟೆಲ್ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಬರಬೇಕು ಅಂತ ಒಂದು ಆಸೆ ಇತ್ತು, ಓದಬೇಕು ಅಂತ. ಓದಿನಲ್ಲಿ ಹೇಗಿದ್ರಿ? ಓದಿನಲ್ಲಿ ಸುಮಾರು ನಾಟ್ ದಟ್ ಗ್ರೇಟ್ ಏನಿಲ್ಲ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾ ಇದ್ದೆ, ಜಸ್ಟ್ ಫಸ್ಟ್ ಕ್ಲಾಸು ಹಂಗೆ. ಆಮೇಲೆ ನಮ್ಮ ಅಷ್ಟೊಂದು ಫೆಸಿಲಿಟಿ ಇರಲಿಲ್ಲ. ಆ್ಯಕ್ಚುಲಿ ಓದೋಕ್ಕಂತ ಆಸೆ ಇತ್ತು, ಬಟ್ ಅಷ್ಟೊಂದು ಫೆಸಿಲಿಟಿ ಇರಲಿಲ್ಲ. ಆದರೂ ಕಷ್ಟಪಟ್ಟು ಓದ್ತಾ ಇದ್ವಿ. ಅದು ಬಿಟ್ಟರೆ ಓದಿ ಬಿಟ್ಟರೆ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಹಾಬೀಸ್? ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ನಮಗೇನು ಇರಲಿಲ್ಲ. ಆ್ಯಕ್ಚುಲಿ ಸ್ಪೋರ್ಟ್ಸಲ್ಲಿ ಸ್ವಲ್ಪ ಆಟ ಆಡ್ತಾ ಇದ್ದೆ. ಫಸ್ಟ್ ಈ ಕಷ್ಟದಿಂದ ಏನು ಅಂಥ ಕಾನ್ಸಂಟ್ರೇಷನ್ ಇರಲಿಲ್ಲ ಅದ್ರ ಮೇಲೆ. ಸಿಂಪಲ್ಲಾಗಿ ಓದೋದು, ಸಾಯಂಕಾಲ ಆದರೆ ಸ್ವಲ್ಪ ಅಲ್ಲಿ ಓಡಾಡೋದು, ನೈಟ್ ಆದರೆ ಸ್ವಲ್ಪ ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋದು. ಒಂದು ರೂಮಲ್ಲಿ 20 ಜನ ಇರ್ತಾ ಇದ್ವಿ, ಎಲ್ಲ ಒಂದೇ ಹತ್ರ ಮಲ್ಕೊತಾ ಇದ್ವಿ. ಸೊ ಆ ಥರ ಏನು ಅಂಥ ಫೆಸಿಲಿಟಿ ಇರಲಿಲ್ಲ. ಸ್ಪೋರ್ಟ್ಸು ಒಂದು ಸ್ವಲ್ಪ ಆಡ್ತಾ ಇದ್ದೆ ಅಷ್ಟೇ. ಇನ್ನು ಅಪ್ಪ ಅಮ್ಮನ ಕನಸು ಏನಾಗಿತ್ತು? ಮಗ ಏನಾಗಬೇಕು ಅಂತ ಅಂದ್ಕೊಂಡಿದ್ರು? ನಮ್ಮ ತಂದೆ ತಾಯಿಗೆ ಏನು ಕನಸಿರಲಿಲ್ಲ. ಅವ್ರು ಏನು ಆ ಥರ ಡ್ರೀಮ್ ಮಾಡಬೇಕು ಅಂತಿರಲಿಲ್ಲ. ಅವ್ರಿಗೆ ಇದ್ದಿದ್ದೇನು ಓದಬೇಕು ಅನ್ನೋದು. ಯಾಕಂದ್ರೆ ಅವ್ರಿಗೇನು ಗೊತ್ತಿರಲಿಲ್ಲ ಫ್ಯೂಚರ್ ಹೆಂಗಿರುತ್ತೆ, ಇಂಜಿನಿಯರ್ ಅಂದರೆ ಏನು, ಡಾಕ್ಟರ್ ಅಂದರೆ ಏನೂ ಗೊತ್ತಿರಲಿಲ್ಲ ಅವರಿಗೆ. ನಾರ್ಮಲ್ ಪೀಪಲ್ ಅಲ್ಲ, ಅವ್ರಿಗೇನು ಗೊತ್ತಿರಲಿಲ್ಲ. ಅದಕ್ಕೆ ನನಗೆ ಏನು ಹೇಳ್ತಾ ಇರಲಿಲ್ಲ. ನನ್ನ ಅದೃಷ್ಟ ಏನಂದರೆ ನಮ್ಮ ಅಣ್ಣ ಇದ್ದರು, ರಾಜಗೋಪಾಲ್ ಅಂತ. ಅವರು ಎಂಥ ಕಷ್ಟಪಟ್ಟಿದ್ದಾರೆ ಅಂದರೆ ವಿ ಕೆನಾಟ್ ಶೇರ್ ದಟ್ ಪ್ರಾಬ್ಲಮ್ಸ್. ಆ್ಯಕ್ಚುಲಿ ಅಷ್ಟು ಕಷ್ಟಪಟ್ಟು ಅವ್ರು ಬೆಂಗಳೂರಿಗೆ ಬಂದಿದ್ದರು ನನಗಿನ ಮುಂಚೆನೇ. ಬಂದು ಮೈಕ್ರೋ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿಕೊಂಡು ಈ ಜಾಯಿನ್ ಟು BSc ಇನ್ ಗೌರ್ಮೆಂಟ್ ಕಾಲೇಜ್, ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ BSc ಮಾಡ್ತಾಯಿದ್ರು. ಕೆಲಸ ಮಾಡಿಕೊಂಡೇ ಓದ್ತಿದ್ರು. ಅದರ ಸಾಯಂಕಾಲದ ಹೊತ್ತು ಮೈಕ್ರೋ ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗೋದು, ಬೆಳಗ್ಗೆ ಕಾಲೇಜ್ಗೆ ಹೋಗೋದು, ಆ ಥರ ಮಾಡ್ಕೊಂಡು ಓದ್ತಾಯಿದ್ರು. ಅವ್ರು ನನಗೆ SLC ಆದ ತಕ್ಷಣ ಹೇಳಿದ್ರು ಬೆಂಗಳೂರಿಗೆ ಬಂದುಬಿಡು ನೀನು ಅಂತ. ಆವಾಗ ಅವ್ರು BScಯಲ್ಲಿದ್ದರು, ನಾನು ಫಸ್ಟ್ PUC ಬಂದು ಜಾಯ್ನ್ ಆದೆ. ಇಲ್ಲಿಗೆ ಬಂದಾಗ ಬೆಂಗಳೂರಿಗೆ ನಾನು ಕನ್ನಡನೂ ಬರ್ತಿರ್ಲಿಲ್ಲ, ಇಂಗ್ಲೀಷ್ ಏನೂ ಬರ್ತಾ ಇರಲಿಲ್ಲ. ಬಂದು ಜಾಯ್ನ್ ಆದೆ. ಜಾಯ್ನ್ ಆದಾಗ ಹುಡುಗರನ್ನೆಲ್ಲ ನೋಡ್ತಾ ಇದ್ದೆ. ಬಟ್ ಅದೃಷ್ಟ ಏನಂದರೆ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಎಲ್ಲ ಹಳ್ಳಿ ಜನ, ಎಲ್ಲರೂ ನಮ್ಮ ಥರನೇ ಇದ್ದರು. ಯಾರು ದೊಡ್ಡ ಎಕ್ಸ್ಟ್ರಾ ಯಾರು ಇಲ್ಲ, ಎಲ್ಲ ನಮ್ಮ ಥರನೇ ಇದ್ದರು. ಬಟ್ ಎಲ್ಲ ಕಷ್ಟದಿಂದ ಬಂದಿರೋರು. ಅಂದರೆ ನೀವು ತೆಲುಗು ಬೇಸ್ಡ್ ಆಗಿದ್ದರಿಂದ ಕನ್ನಡ ಕಷ್ಟ ನನಗೆ ಇಲ್ಲಿ ತೆಲುಗು ಲ್ಯಾಂಗ್ವೇಜು, ನಾನು ತೆಲುಗುನೇ ಇತ್ತು ಇಲ್ಲಿ. ನನಗೆ ಜೊತೆ ಫ್ರೆಂಡ್ಸಲ್ಲಿ ಮಾತಾಡ್ಕೊಂಡು ಕನ್ನಡ ಕಲ್ತಿದ್ದೆ ಅಷ್ಟೇ. ಹೇಗೆ ಮ್ಯಾನೇಜ್ ಮಾಡಿದ್ರಿ ಆಮೇಲೆ?
ಆಮೇಲೆ ಫಸ್ಟ್ ಒಂದು ತಿಂಗಳು ತುಂಬ ಕಷ್ಟ ಅನ್ನಿಸ್ತು ಪಿ ಯು ಸಿಯಲ್ಲಿ. ಆ ಇಂಗ್ಲೀಷಲ್ಲಿ ಪಾಠ ಮಾಡ್ತಾಯಿದ್ರು, ಆದರೂ ಅಲ್ಲಿ ಟೀಚರ್ಸ್ಗೆ ಗೊತ್ತಿತ್ತು ಇಲ್ಲೆಲ್ಲ ಹಳ್ಳಿ ಜನ ಅಂತ ಹೇಳ್ಬಿಟ್ಟು ಅವರು ಅದು ಕನ್ನಡದಲ್ಲಿ ಹೇಳ್ತಾಯಿದ್ರು ಸ್ವಲ್ಪ. ನನ್ನ ಪ್ರಾಬ್ಲಮ್ ಏನಂದರೆ ಕನ್ನಡನೂ ಬರ್ತಿರ್ಲಿಲ್ಲ. ಹಾಗಾಗಿ ಐ ವಾಸ್ ಫೇಸಿಂಗ್ ಸೋ ಮೆನಿ ಪ್ರಾಬ್ಲಮ್ಸ್ ಆ ಟೈಮಲ್ಲಿ. ನಮ್ಮ ಅಣ್ಣನಿಗೆ ಹೇಳಿದೆ ನಾನು ಊರಿಗೆ ಹೋಗ್ಬಿಡ್ತೀನಿ, ಯಾವುದು ಬೇಡ, ಐ ಕಾಂಟ್ ಫೇಸ್ ದಿಸ್ ಇಂಗ್ಲೀಷ್ ಇದೆಲ್ಲ, ಹೋಗ್ತೀನಿ ಅಂದೆ. ನಮ್ಮ ಅಣ್ಣ ಅಲ್ಲಿ ಹೇಳಿದ್ರು, ಇವತ್ತು ಸೋತ್ಬಿಟ್ಟಿದೆ ಅಂದರೆ ಲೈಫಲ್ಲಿ ಮುಗಿದೋಯ್ತು ನಿನ್ನ ಜೀವನ, ನೀನು ದಟ್ ಇಸ್ ಲೆಫ್ಟ್ ಟು ಯು, ಫಟಲ್ ಇಫ್ ಯು ವಾಂಟ್ ಟು ಗೋ. ನಾನು ಇಷ್ಟು ಕಷ್ಟಪಟ್ಟು ಓದಿದ್ದೀನಿ, ನೀನು ಯಾಕೆ ಓದಬಾರ್ದು, ಸೊ ಯು ಕ್ಯಾನ್ ಡೂ ಇಟ್ ಅಂದರು. ಅದಕ್ಕೆ ಸರಿ ಅಂತ ಏನು ಮಾಡಿದ್ವಿ, ಅಲ್ಲೊಂದು ಯಾವುದೋ ಹಾಸ್ಟ್ಲಿಗೆ ಸೇರಿದ್ವಿ, ಅದು ಚಿಕ್ಕ ಹಾಸ್ಟ್ಲು. ಅಲ್ಲಿಂದನೇ ಓದ್ಕೊಂಡು ಒಂದು 2 ತಿಂಗಳು ತುಂಬ ಕಷ್ಟ ಅನ್ನಿಸ್ತು. ಆಮೇಲೆ ಸಮ ವಿ ಮ್ಯಾನೇಜ್ಡ್, ಅಡ್ಜಸ್ಟ್ ಆಗಿಬಿಟ್ವಿ, ಅರ್ಥನೂ ಆಗ್ತಾಯಿತ್ತು, ಸ್ವಲ್ಪ ಕೂತ್ಕೊಂಡು ಕೇಳ್ಕೊತಾ ಇದ್ದೆ. ಆಮೇಲೆ ಫಸ್ಟು ಇಂಟರ್ನಲ್ಸು ಸೆಕೆಂಡ್ ಕಡಿಮೆ ಬರ್ತಾಯಿತ್ತು ಮಾರ್ಕ್ಸು. ಆಮೇಲೆ ಬೈ ದ ಟೈಮ್ ಐ ರೀಚ್ ಸೆಕೆಂಡ್ ಪಿ ಯು ಸಿ ಒಂದು ಕಾನ್ಫಿಡೆನ್ಸ್ ಇತ್ತು. ಈಗೊಂದು ಪುಟ್ಟ ವಿರಾಮ. ಬಿ ಎಸ್ ಸಿಯಲ್ಲಿ ಸೇರಿದಾಗ ಅದೇ ಕಾಲೇಜಲ್ಲಿ ಸೇರಿದೆ ಬಿ ಎಸ್ ಸಿಗೆ. ಅಲ್ಲಿ ತುಂಬ ಸೆಮಿನಾರ್ಸು, ವರ್ಕ್ಶಾಪ್ಸು, ಕಾನ್ಫರೆನ್ಸಸ್ಸು ನಡೀತಾ ಇತ್ತು. ನಾನು ಅಟೆಂಡ್ ಆಗ್ತಾ ಇದ್ದೆ. ಅಲ್ಲಿ ಏನಾಯ್ತು ಅಂದರೆ ಸುಮಾರು ಜನ IAS ಇಂದ ಪ್ರೊಫೆಸರ್ಸ್ ಬರೋರು, ಇನ್ಕ್ಲೂಡಿಂಗ್ CNR ಅವರು, ಡಾಕ್ಟರ್ ಬಲರಾಮ್ ಅವರು, ತುಂಬ ಜನ ಬರೋರು. ಅವ್ರು ನೋಡಿದಾಗ ತುಂಬ ಖುಷಿ ಕೊಡ್ತಾ ಇತ್ತು. ದೆನ್ ಐ ಡಿಸೈಡೆಡ್ ಬೆಟರ್ ಐ ವಾಂಟ್ ಟು ಟೆನಿಕಾಸ್ಟ್ ಐ ಮಸ್ಟ್ ರೀಚ್ IAS ಅಂತ ಅನಿಸ್ತಾ ಇತ್ತು. ಬಟ್ ಆಗಲಿಲ್ಲ. ಐ ಟ್ರೈಡ್ ಆ್ಯಕ್ಚುಲಿ. ಅದಕ್ಕೆ ನಾನು CNR ಅವರೇ ನನಗೆ ಪ್ರೇರಣೆ. ಕೆಮಿಸ್ಟ್ರಿಯಲ್ಲಿ ಅವ್ರು ನನಗೆ ಪ್ರೇರಣೆ. ಭೇಟಿ ಮಾಡಿದ್ರ ಅವ್ರನ್ನ? ಹಾಂ, ತುಂಬ ಸಾರಿ ಭೇಟಿ ಮಾಡಿದ್ದೀನಿ. ನಾನು ಅದೃಷ್ಟವಶಾತ್ತು ಅವ್ರ ಮನೆಗೆ ಹೋಗಿದ್ದೆ. ಅವ್ರ ಮನೆಗೆ ಹೋಗಿ ಅವ್ರನ್ನ ಆ್ಯಕ್ಚುಲಿ ಒಂದು ಕಾನ್ಫರೆನ್ಸ್ ಇತ್ತು ಸೆಂಟ್ರಲ್ ಕಾಲೇಜಲ್ಲಿ, ನಾನು ಡೂಯಿಂಗ್ MSc. ಆ ಟೈಮಲ್ಲಿ ಅವ್ರನ್ನ ಕರ್ಕೊಂಡ್ಬಂದಿದ್ದೆ, ನನ್ನ ಜೊತೆಯಲ್ಲಿ ಕೂತ್ಕೊಂಡು ಬಂದಿದ್ದೆ. ಅದು ನನ್ನ ಅದೃಷ್ಟ ಅನಿಸ್ತದೆ ಈಗ. ಹೇಗಿತ್ತು ಅಂದರೆ ಅವರ ನಿಮ್ಮ ಒಡನಾಟ ಹೇಗಿತ್ತು? ಒಡನಾಟ ಅಂತಲ್ಲ, ಅವ್ರ ಹತ್ರ ಮಾತಾಡೋಕ್ಕೆ ಭಯ. ತುಂಬ ಗ್ರೇಟ್ ಪರ್ಸನ್, ಅವ್ರ ಹತ್ರ ಮಾತಾಡೋದೇ ತುಂಬ ಭಯ. ಆದ್ರೂ ಮಾತಾಡ್ತಾ ಇದ್ದೆ, ಸರ್ ಐ ಇಂಟ್ರೆಸ್ಟೆಡ್ ಇನ್ ನ್ಯಾನೋ ಟೆಕ್ನಾಲಜಿ, ನ್ಯಾನೋ ಮೆಟೀರಿಯಲ್ಸ್ ಅಂತ ಹೇಳ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಇಲ್ಲ ನೀವು ಕಷ್ಟಪಡಬೇಕು, ಓದಬೇಕು ಅಂತ ಹೇಳ್ತಾ ಇದ್ರು. ಅವರಲ್ಲಿ ಇನ್ನೊಂದು ಏನಂದರೆ ಗುಣ, ಆದಷ್ಟು ಹಳ್ಳಿ ಹುಡುಗರಿಗೆ ತುಂಬ ಸಪೋರ್ಟಿವ್ ಮಾಡ್ತಾಯಿದ್ರು. ಮೋಸ್ಟ್ಲಿ ಹಳ್ಳಿ ಹುಡುಗರು ಯಾರಾದರೂ ಬಂದರೆ ಅವ್ರಿಗೆ ಏನಾದರೂ PhD ಕೊಡಿಸೋದು, ಗೈಡ್ ಕೊಡಿಸೋದು, ಅದೆಲ್ಲ ಯೂಸ್ ಟು ಇಟ್. ಹಾಗಾಗಿ ಅವ್ರನ್ನ ನೋಡಿದ್ರೆ ನನಗೆ ತುಂಬ ಇಷ್ಟ ಆಯಿತು. ಅಲ್ಲೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಒಂದು ಸೆಕೆಂಡಲ್ಲಿ. ಈ ಕಾನ್ಫರೆನ್ಸ್ಗೆ ಕರ್ಕೊಂಡ್ಬಂದ್ವಿ ಸೆಂಟ್ರಲ್ ಕಾಲೇಜ್ಗೆ, ದೊಡ್ಡ ಆಡಿಟೋರಿಯಂ ಇದೆ. ಅಲ್ಲಿ ಬಂದವರು ಒಂದೇ ಮಾತು ಹೇಳಿದ್ದವರು, ಐ ಡೋಂಟ್ ಗಿವ್ ಎನಿ ಲೆಕ್ಚರ್ ಇನ್ ದಿಸ್ ಅಂದರು. ರೀಸನ್ ವಾಸ್ ವೆರಿ ಸಿಂಪಲ್, ಅದೇನೋ ಈ ಪ್ರೊಜೆಕ್ಟರ್ ಸ್ಕ್ರೀನ್ ವಾಸ್ ನಾಟ್ ಪ್ರಾಪರ್ಲಿ ಫಿಕ್ಸ್ಡ್. ಅದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ಐ ಡೋಂಟ್ ಟೀಚ್ ಇನ್ ದಿಸ್ ಅಂತ ಹೇಳ್ಬಿಟ್ಟು ಅಬ್ಜೆಕ್ಟ್ ಮಾಡಿಬಿಟ್ರು. ಆ ಥರ ಪರ್ಫೆಕ್ಷನಿಸ್ಟ್ ಅವರು, ಈ ವಾಂಟ್ಸ್ ಎವ್ರಿಥಿಂಗ್ ಇನ್ ಪರ್ಫೆಕ್ಟ್. ಅದಕ್ಕೆ ಅವ್ರು ನೋಡಿದ್ರೆ ತುಂಬ ಇಷ್ಟ ಆಯಿತು ನನಗೆ. ಅಂದರೆ ನೀವು ಭೇಟಿ ಮಾಡಿದ್ದು ನೀವು BSc ಓದುವಾಗ? BSc ಓದಾಗ ಅವ್ರು ಭೇಟಿ ಮಾಡಿದ್ದೆ. ನಂತರದಲ್ಲಿ ಏನು ಮಾಡಿದ್ರಿ BSc ನಂತರ? BSc ಆದೆ. BSc ಆದಮೇಲೆ ದೆನ್ ಜಾಯಿನ್ ಫಾರ್ MSc ಕೆಮಿಸ್ಟ್ರಿಗೆ. MSc ಮಾಡಿದೆ, ಆಮೇಲೆ MPhil ಮಾಡಿದೆ. ಅವೆರಡೂ ಆದಮೇಲೆ ನನಗೆ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು, ಅದು CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಒಂದು ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಆಗ್ತಾ ಇದೆ, ಅದರಲ್ಲಿ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ, ವೈ ಕಾಂಟ್ ಯು ಅಪ್ಲೈ ಅಂದರು. ನಾನು ಆ್ಯಕ್ಚುಲಿ ಸ್ಪೀಕಿಂಗ್ ಅಪ್ಲೈ ಮಾಡಲಿಲ್ಲ. ಆಮೇಲೆ ಸಮ್ ದೇ ಗಾಟ್ ಎ ಕಾಂಟ್ಯಾಕ್ಟ್ ಅಂಡ್ ಕರೆದ್ರು ಇಂಟರ್ವ್ಯೂಗೆ. ಅಲ್ಲಿ ಇಂಟರ್ವ್ಯೂಗೆ ಹೋಗಿ ಇಂಟರ್ವ್ಯೂ ಎಲ್ಲ ಫೇಸ್ ಮಾಡಿ ದೆನ್ ಐ ಸೆಲೆಕ್ಟೆಡ್ ಆಸ್ ಅ ಲೆಕ್ಚರರ್ ದೇರ್. ದಟ್ ವಾಸ್ ಯುವರ್ ಫಸ್ಟ್ ಜಾಬ್. ಹೇಗೆ ಅನಿಸ್ತು? ಇನ್ನೊಂದು ಏನಂದರೆ ಇಂಟರ್ವ್ಯೂ ಹೋದೆ. ಅಲ್ಲಿ ಡಾಕ್ಟರ್ ಸವಿತಾ ರಾಮಮೂರ್ತಿ ಅಂತ ಪ್ರೆಸಿಡೆಂಟ್ ಆಫ್ CMR ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅವ್ರು ಇಂಟರ್ವ್ಯೂ ಮಾಡಿದ್ರು. ಅಷ್ಟೊತ್ತಾಗಲೇ ವೇಕೆನ್ಸಿ ಫಿಲ್ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ನಾನು ಹೋಗೋದು ಲೇಟ್ ಆಗಿತ್ತು, ಅಷ್ಟೊಂದು ಫಿಲ್ ಆಗಿಬಿಟ್ಟಿತ್ತು. ಶಿ ಆಫರ್ಡ್ ಮಿ ಎ ಜಾಬ್ ಆಸ್ ಇನ್ಸ್ಟ್ರಕ್ಟರ್. ಅಷ್ಟೊಂದು MSc MPhil ಎರಡೂ ಆಗಿತ್ತು. ಆದರೂ ಮೇಡಮ್ ಅದ್ರ ಏನು ನೋಡಿದ್ರು ಗೊತ್ತಿಲ್ಲ ನನಗೆ, ಶಿ ಡೋಂಟ್ ವಾಂಟ್ ಟು ಲೂಸ್ ಮಿ ಅಂತ ಅನಿಸ್ತು ಅವ್ರಿಗೆ. ಅದಕ್ಕೆ ಸಮ್ ಹ್ಯಾವ್ ಟು ಪ್ರೊವೈಡ್ ಯು ಪ್ಲೇಸ್ ಅಂತ ಹೇಳ್ಬಿಟ್ಟು ವೈ ಕಾಂಟ್ ಯು ಜಾಯ್ನ್ ಆಸ್ ಎನ್ ಇನ್ಸ್ಟ್ರಕ್ಟರ್ ಫಾರ್ ಅಟ್ಲೀಸ್ಟ್ 6 months, ಆಮೇಲೆ ವಿಲ್ ಪ್ರಮೋಟ್ ಯು ಆಸ್ ಲೆಕ್ಚರರ್ ಅಂದರು. ನಾನು ಅದಕ್ಕೆ ಒಪ್ಪಿದೆ, ತೊಂದರೆ ಇಲ್ಲ ಮೇಡಮ್, ಇಲ್ಲಿ ಜಾಯ್ನ್ ಆಸ್ ಎನ್ ಇನ್ಸ್ಟ್ರಕ್ಟರ್ ಅಂತ ಹೇಳಿದೆ. ನಿಮಗೆ ಅನಿಸ್ಲಿಲ್ವಾ? ಬಿಕಾಸ್ ಐ ಡನ್ MPhil ತನಕ ಓದಿದ್ದೀನಿ ನಾನು. ಅನಿಸ್ಲಿಲ್ಲ ನನಗೇನಂದರೆ ಒಂದು ಗುರಿ ಇತ್ತು, ಆ ಕಾಲೇಜಲ್ಲಿ ಸೇರಬೇಕಂತ ಗುರಿ ಇತ್ತು. ಆ್ಯಕ್ಚುಲಿ ನನಗೆ ಗೊತ್ತಿತ್ತು ಅಷ್ಟೊತ್ತಿಗೆ CMR ಅಂದರೆ ಇದು ರಿಪ್ಯುಟೇಷನ್ ಅಂತ. ನಮ್ಮಂಥ ಹಳ್ಳಿ ಜನ ಅಲ್ಲಿ ಸೇರೋದಂದರೆ ಇಟ್ಸ್ ನಾಟ್ ಸೊ ಈಸಿ. ಅದಕ್ಕೆ ಒಂದು ಗುರಿ ಇತ್ತು. ಸೊ ಡೆಫಿನೆಟ್ಲಿ ವಾಟ್ ಎವರ್ ಇಟ್ ಈಸ್ ಐ ಜಾಯ್ನ್ ಅಂತ ಡಿಸೈಡ್ ಮಾಡಿ ಓಕೆ ಅಲ್ಲಿ ಜಾಯ್ನ್ ಅಂದೆ. ಆಯಿತು, ಇನ್ನು 15 ಡೇಸಲ್ಲಿ ಬಂದು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಂದರು. ಆಮೇಲೆ ಹೋದೆ. 15 ಡೇಸ್ ಆದಮೇಲೆ ಹೋದ್ಮೇಲೆ ನಾನು ಅದೃಷ್ಟ ಏನೋ ಗೊತ್ತಿಲ್ಲ, ಫಸ್ಟ್ ಸೆಲೆಕ್ಟ್ ಆಗಿರೋರು ಬಂದಿಲ್ಲ. ದೆನ್ ದೇ ಮೇಡ್ ಮಿ ಆಸ್ ದ ಲೆಕ್ಚರರ್. ಆಟೋಮೆಟಿಕಲಿ ಲೆಕ್ಚರರ್ ಆಗಿಬಿಟ್ಟೆ. ಲೆಕ್ಚರರ್ ಆಗಿ ನನಗೆ ಗೊತ್ತಿರೋ ಪ್ರಕಾರ ಒಂದು 2 monthsಲ್ಲಿ ಐ ವಾಸ್ ದ ಲೀಸ್ಟ್ ಡ್ರಾನ್ ಪರ್ಸನ್ ಇನ್ ದಟ್ ಕಾಲೇಜ್. ಆ್ಯಕ್ಚುಲಿ ಇವಾಗ ಎಲ್ರಿಗೂ ತುಂಬ ಸ್ಯಾಲ್ರಿ ಇತ್ತು, ನನಗೆ ತುಂಬ ಕಡಿಮೆ ಕೊಟ್ಟಿದ್ರು. ಯಾಕಂದ್ರೆ ಇನ್ಸ್ಟ್ರಕ್ಟರ್ ಅಂತ ಹೇಳ್ಕೊಂಡು, ಆಮೇಲೆ ನನಗೆ ಇಂಗ್ಲೀಷ್ ಅಷ್ಟೊಂದು ಬರ್ತಿರಲಿಲ್ಲ. ಹಂಗಾಗಿ ಈಸ್ ನಾಟ್ ಕಾನ್ಫಿಡೆಂಟ್ ಅಂತ ಹೇಳ್ಬಿಟ್ಟು ತುಂಬ ಕಡಿಮೆ ಸ್ಯಾಲ್ರಿ ಕೊಟ್ಟಿದ್ರು. ನಾನು ಆಯಿತು ತೊಂದರೆ ಇಲ್ಲ ಅಂತ ಆರಾಮಾಗಿ ಸೇರಿದ್ದೆ. ನಾನೇನು ಐ ನಾಟ್ ಲಾಸ್ಟ್ ಅದರ್ ಸ್ಯಾಲ್ರಿ. ಟಿಲ್ ನೌ ಯು ಆರ್ ಅ ಸ್ಟೂಡೆಂಟ್, ಆಲ್ ಆಫ್ ಅ ಸಡನ್ ಲೆಕ್ಚರರ್ ಆಗಿದ್ರಿ, ಆಗೇನು ಅನಿಸ್ತು? ಆ ಲೆಕ್ಚರರ್ ಆಗಿ ಹುಡುಗರನ್ನ ಫೇಸ್ ಮಾಡಿದ್ದು ಇಟ್ಸ್ ಎ ಮೆಮೊರೇಬಲ್ ಇವೆಂಟ್ ಆ್ಯಂಡ್ ಐ ಕೆನಾಟ್ ಎಕ್ಸ್ಪ್ರೆಸ್ ದಟ್. ಇದು ತುಂಬ ಕಷ್ಟ ಅನ್ನಿಸ್ತು ಆ್ಯಕ್ಚುಲಿ ಫಸ್ಟ್ ಡೇ ವೆನ್ ಐ ರೀಚ್ ಸ್ಟೂಡೆಂಟ್ಸ್. ಯಾಕಂದರೆ ಅಲ್ಲಿ ಬಂದಿದ್ದ ಸ್ಟೂಡೆಂಟ್ಸ್ ಎಲ್ಲ ತುಂಬ ಶಾರ್ಪ್ ಸ್ಟೂಡೆಂಟ್ಸು, ಎಲ್ಲ ಒಳ್ಳೆ ಹೈ ಫೈ ಫ್ಯಾಮಿಲೀಸಿಂದ ಬಂದಿದ್ದರು, ಒಳ್ಳೊಳ್ಳೆ ಕಾಲೇಜಿಂದ ಬಂದಿದ್ದರು.
ಅಂಥವ್ರ ಮುಂದೆ ನಾನು ನಿಂತ್ಕೊಂಡು 60 ಜನ ಸ್ಟೂಡೆಂಟ್ಸ್ ಮುಂದೆ ನಿಂತ್ಕೊಂಡು ಇಂಗ್ಲೀಷಲ್ಲಿ ಮಾತಾಡೋದಂದರೆ ಇಟ್ಸ್ ನಾಟ್ ಸೊ ಈಸಿ. ಓಕೆ. ಆದರೂ ಐ ಟುಕ್ ಇಟ್ ಎಸ್ ಎ ಚಾಲೆಂಜ್. ಸುಮಾರು ಜನ ನಂಬೋದಿಲ್ಲ, ನಾನು ಆ್ಯಕ್ಚುಲಿ ಒಂದು ಕ್ಲಾಸ್ 1 ಅವರ್ ಪಾಠ ಮಾಡಬೇಕಾದ್ರೆ ರಾತ್ರಿ ಮಿರರ್ ಮುಂದೆ ನಿಂತ್ಕೊಂಡು 1 or 2 hours ಐ ಯೂಸ್ ಟು ಲೆಕ್ಚರ್ ಮೈ ಸೆಲ್ಫ್ ಅಲ್ಲೇ ಮಾಡ್ತಾಯಿದ್ದೆ. ಓಕೆ. ಸಾಕಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಪ್ರಿಪ್ರೇಷನ್ ಮಾಡ್ತಾಯಿದ್ದೆ, ಮಾಡಿಕೊಂಡು ಆಮೇಲೆ ಹೋಗಿ ಕ್ಲಾಸಲ್ಲಿ ಲೆಕ್ಚರ್ ಕೊಡ್ತಾಯಿದ್ದೆ. ವಿತಿನ್ 2 months ದ ರಿಕಗ್ನೈಸ್ ಮೈ ಇದು ತುಂಬ ಚೆನ್ನಾಗಿ ಮಾಡ್ತಾನೆ ಪಾಠ ಅಂತ ಒಂದು ತಿಳ್ಕೊಂಡ್ರು. ಆಮೇಲೆ ಇಸ್ ಎ ವೆರಿ ಗುಡ್ ಪರ್ಸನ್, ಆ್ಯಟಿಟ್ಯೂಡ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ದೇ ರೈಸ್ ಮೈ ಸ್ಯಾಲರಿ ಟು ದಿ ಅದರ್ ಪೀಪಲ್ ಲೆವೆಲ್ಗೆ. ಓಕೆ. ಫೇವ್ರೇಟ್ ಟೀಚರ್ ಅನ್ಸ್ಕೊಂಬಿಟ್ರಿ? ಫೇವ್ರೇಟ್ ಟೀಚರ್ಸ್ ಆಗಲೇ ವಿತಿನ್ 6 months ಎವ್ರಿಬಡಿ ವಾಸ್ ಫಾಂಡ್ ಆಫ್ ಮೀ. ಓಕೆ. ಹಂಗೆ ಮಾಡಿದೆ. ಏನು ವಾಟ್ ವರ್ ಯು ಟೀಚಿಂಗ್? ಕೆಮಿಸ್ಟ್ರಿನೆಲ್ಲೂ ಇಂಜಿನಿಯರಿಂಗ್ ಕೆಮಿಸ್ಟ್ರಿ ಅಂತ ಇತ್ತು. ಇಟ್ಸ್ ಓನ್ಲಿ ಫಾರ್ ಫಸ್ಟ್ ಇಯರ್ ಸ್ಟೂಡೆಂಟ್ಸು. ಓಕೆ. ಆದ್ರೂ ಎಲ್ಲ ಸೆಕ್ಷನ್ಗೂ ನಾನೇ ಒಬ್ಬನೇ ಪಾಠ ಮಾಡ್ತಾ ಇದ್ದೆ. ಅದರಿಂದ ಏನಾಯಿತು, ತುಂಬ ಎಕ್ಸ್ಪರ್ಟೈಸ್ ಆಗ್ಬಿಡ್ತು ಸಬ್ಜೆಕ್ಟಲ್ಲಿ ನನಗೆ. ಓಕೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ತೊಗೊತಾ ಇದ್ದೆ. ಬಟ್ ಬಿಫೋರ್ ಗೋಯಿಂಗ್ ಫಾರ್ ಲೆಕ್ಚರ್ ಡೆಫಿನೆಟ್ಲಿ ಯೂಸ್ ಟು ಪ್ರಿಪೇರ್ ಫಾರ್ 6 hours ಮಿನಿಮಮ್. ಓಕೆ. 1 hour ಪಾಠ ಮಾಡಬೇಕಾದ್ರೆ 6 hours ಟ್ರೈನಿಂಗ್ ತೊಗೊಂಡು ನಾನೇ ಪಾಠ ಮಾಡ್ಕೊಂಡು ಮತ್ತೆ ಹೋಗಿ ಅಲ್ಲಿ ಪಾಠ ಮಾಡ್ತಾ ಇದ್ದೆ. ಓಕೆ. ಹಾಗಾಗಿ ದಿರ್ ವಾಸ್ ನೋ ಫೇಲ್ಯೂರ್ ಇನ್ ದ ಬಿಗಿನಿಂಗ್. ಈಗೊಂದು ಪುಟ್ಟ ವಿರಾಮ, ಮತ್ತೆ ನಾವು ನಮ್ಮವರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಮುಖವಾಗಿ ಕಲ್ತಂಥ ವಿಚಾರಗಳೇನಾಗಿತ್ತು? ಅವರಿಂದ ಕಲ್ತಿದ್ದು ಡಿಸಿಪ್ಲಿನ್. ಓಕೆ. ನಮ್ಮ ಮೇಡಮಿಂದ ಕಲ್ತಿದ್ದು ಡಿಸಿಪ್ಲಿನ್ ಒಂದು. ಆಮೇಲೆ ಅವರು ದ ವೇ ಶಿ ವಾಸ್ ಪುಟ್ಟಿಂಗ್ ಥಿಂಗ್ಸ್ ಟು ಸ್ಟೂಡೆಂಟ್ಸ್ ಅಂತ. ಈಗ ಫಾರ್ ಎಕ್ಸಾಂಪಲ್ ನೀವು ರೈಟಿಂಗ್ ಎ ಪೇಪರ್ ಇದೇ ಥರ ಬರೀಬೇಕು ಅಂತ ಶಿ ಹ್ಯಾಸ್ ದಟ್ ಕಂಪ್ಲೀಟ್ ಪಿಕ್ಚರ್ ಆನ್ ಪೇಪರ್ಸ್. ಆ ಥರ ಪೇಪರ್ಸ್ ಪಬ್ಲಿಷ್ ಮಾಡೋ ಟೈಮಲ್ಲಿ ಶಿ ವಾಸ್ ಡಿಸಿಪ್ಲಿನ್ ಮಾಡಿದರು. ಆಮೇಲೆ ಸಬ್ಜೆಕ್ಟ್ ನಾಲೆಡ್ಜ್ ಸುಮಾರು ನಮ್ಗೆ ಕೊಟ್ಟರು ಅವರು. ಅದು ಅವರಿಂದ ನಾನು ಕಲ್ತಿದ್ದು ಇದು. ಓಕೆ. ಇನ್ನು CMR ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇದೊಂದು ಹೊಸ ಸಂಸ್ಥೆ ಅಂತ ಅನ್ಸ್ಕೋದು ಅಥವಾ ಹೊಸ ಕಾಲೇಜ್ ಅಂತ ಅನ್ಸ್ಕೊಂಡಿತ್ತು. ಆಗ ನೀವು ಸೇರುವಾಗ ಯಾವೆಲ್ಲ ವಿಚಾರಗಳನ್ನು ಆಲೋಚನೆ ಮಾಡಿ ಸೇರಿಕೊಂಡ್ರಿ? ಅಲ್ಲಿಗೆ ಸೇರಿದ್ದು ಒಂದೇ ಉದ್ದೇಶ, ನಾನು ಬಿಫೋರ್ ಜಾಯ್ನಿಂಗ್ ನಾನು ಎನ್ಕ್ವೈರಿ ಚೆಕ್ ಮಾಡ್ಕೊಂಡಿದ್ದೆ ಹೆಂಗಿದೆ ಕಾಲೇಜ್ ಅಂತ. ಹೇಳ್ತಾಯಿದ್ರು ಆ್ಯಕ್ಚುಲಿ ನನಗೆ ಸುಮಾರು ಜನ ಹೇಳಿದ್ದೇನೆ ಅಂದರೆ ಆ ಇನ್ಸ್ಟಿಟ್ಯೂಷನ್ ಸೇರಿಬಿಟ್ರೆ ನಿನ್ನ ಲೈಫೇ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ ನನಗೆ, ಸಿಂಪಲ್ ವರ್ಡ್ಸಲ್ಲಿ ಹೇಳ್ಬೇಕಾದ್ರೆ. ಯಾಕಂದರೆ ಡೆಫಿನೆಟಾಗಿ ಓಕೆ. ಅದಕ್ಕೆ ನಾನು ಅಲ್ಲಿ ಸೇರಿದ್ದು. ನನಗೆ ಆ್ಯಕ್ಚುಲಿ ಬೇರೆ ಆಫರ್ಸ್ ಇತ್ತು. ಆಫರ್ಸ್ ಅಂದರೆ ನಾನು ಟ್ರೈ ಮಾಡ್ಬೋದಾಗಿತ್ತು, ಆಫರ್ಸ್ ಇತ್ತು ಬೇರೆ ಕಾಲೇಜಸಲ್ಲಿ, ಡಿಗ್ರಿ ಕಾಲೇಜಸ್ಸೆಲ್ಲ. ಬಟ್ ಐ ಚೂಸ್ CMR ದೇರ್. ಅಲ್ಲಿ ನನಗೆ ಗೊತ್ತಿತ್ತು ಆ್ಯಕ್ಚುಲಿ ನನಗೆ ಗ್ರೋತ್ ಇದೆ ಇಲ್ಲಿ ಅಂತ ಗೊತ್ತಿತ್ತು. ಬಿಕಾಸ್ ಎನಿಬಡಿ ಟು ಗ್ರೋ ದೇರ್ ಮಸ್ಟ್ ಬಿ ಎ ನ್ಯೂ ಇನ್ಸ್ಟಿಟ್ಯೂಷನ್. ಅಲ್ಲಿ ಗ್ರೋತ್ ಸಿಗುತ್ತೆ. ನಿಮ್ಗೆ ಯಾವುದೋ ಹಳೆ ಇನ್ಸ್ಟಿಟ್ಯೂಷನ್ಗೆ ಹೋಗ್ಬಿಟ್ರೆ ಅಲ್ಲಿ ನಿಮಗೆ ವೆಯ್ಟೇಜ್ ಸಿಗೋದಿಲ್ಲ. ಬಿಕಾಸ್ ಆಲ್ರೆಡಿ ಗ್ರೋತ್ ಇರುತ್ತೆ, ಯುವರ್ ಟ್ಯಾಲೆಂಟ್ ವಿಲ್ ನಾಟ್ ಬಿ ರಿಕಗ್ನೈಸ್ಡ್. ಓಕೆ. ಸೊ ಇಲ್ಲಾದರೆ ನಮ್ಮ ಡೆಫಿನೆಟ್ಲಿ ಟ್ಯಾಲೆಂಟ್ ಇದ್ದರೆ ಡೆಫಿನೆಟ್ಲಿ ರಿಕಗ್ನೈಸ್. ಓಕೆ. ನಂತರದಲ್ಲಿ ಯಾವೆಲ್ಲ ಹುದ್ದೆಗಳನ್ನು ಅಲಂಕರಿಸಿದ್ರಿ ಅದೇ ಕಾಲೇಜಿನಲ್ಲಿ? ಅದೇ ಕಾಲೇಜಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ಬಿಡ್ತೀನಿ. ಇಲ್ಲಿ ಲೆಕ್ಚರರಾಗಿ 5 ವರ್ಷ ಕೆಲಸ ಮಾಡಿದೆ. ಆಮೇಲೆ ರಿವ್ಯೂ ಕಮಿಟಿ ಅಂತ ಪ್ರಮೋಷನ್ಸ್ಗೆ ಕರೆದ್ರು. ಓಕೆ. ಕರೆದಾಗ ಅಲ್ಲಿ ಡಾಕ್ಟರ್ ಸವಿತಾ ರಾಮಮೂರ್ತಿ ಅವರಿದ್ದರು, ನಮ್ಮ ಪ್ರೆಸಿಡೆಂಟ್ ಅವರು. ಅವಾಗ IGP ಆಗಿದ್ದರು KC ರಾಮಮೂರ್ತಿ ಅವರು ಚೇರ್ಮನ್ನು. ಈಗ ಚೇರ್ಮನ್ ಆಗಿದ್ದಾರೆ. ಅವಾಗ IGP ಅವರು ಗೌರ್ಮೆಂಟ್ ಸರ್ವಿಸಲ್ಲಿದ್ದರು. ಆದರೂ ಇಂಟರ್ವ್ಯೂ ಕಮಿಟಿಯಲ್ಲಿದ್ದರು. ಓಕೆ. ಬಂದರು, ಕೂತ್ಕೊಂಡಿದ್ರು. ಜಸ್ಟು ನನ್ನನ್ನು ಕೇಳಿದ್ರು ವಾಟ್ ಈಸ್ ದಟ್ ಯುವರ್ ಎಕ್ಸ್ಪೆಕ್ಟಿಂಗ್ ಅಂತ. ಓಕೆ. ನಾನು ಕೇಳಿದ್ದು ಸರ್ ನಾನು ಇಷ್ಟು ಸೀನಿಯರ್ ಲೆಕ್ಚರರ್ ಆಗಬೇಕಾಗಿತ್ತು, ಆಗಲಿಲ್ಲ, ಲಾಸ್ಟ್ ಇಯರ್ ಆಗಬೇಕಾಗಿತ್ತು. ಅದಕ್ಕೆ ಪ್ಲೀಸ್ ಪ್ರಮೋಟ್ ಮೀ ಆ್ಯಸ್ ಎ ಲೆಕ್ಚರರ್ ವಿತ್ 2 increments, ಆಸ್ ಸೀನಿಯರ್ ಲೆಕ್ಚರರ್ ವಿತ್ 2 increments ಅಂದೆ. ಓಕೆ. ನಮ್ಮ ಪ್ರೆಸಿಡೆಂಟ್ ಮೇಡಮ್ ಅದು ಪೇಪರ್ ತೊಗೊಂಡು ಶಿ ಪ್ರಮೋಟೆಡ್ ಮಿ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್, ಓಕೆ, ನಾಟ್ ಸೀನಿಯರ್ ಲೆಕ್ಚರರ್. ಡೈರೆಕ್ಟ್ಲಿ ಪ್ರಮೋಟೆಡ್ ಆಸ್ ಲೆಕ್ಚರರ್ ಟು ಅಸಿಸ್ಟೆಂಟ್ ಪ್ರೊಫೆಸರ್. ಓಕೆ. ಆ ಥರ ಎಲ್ಲೂ ಆಗೋದಿಲ್ಲ. ಬಟ್ ದೇ ಮೇಡ್ ಮಿ ಲೈಕ್ ದಟ್. ಓಕೆ. ಏನು ಅನಿಸ್ತು ಆಗ? ಯು ಆರ್ ಎಲಿಜಿಬಲ್ ಟು ದಟ್? ಐ ವಾಸ್ ನಾಟ್ ಎಲಿಜಿಬಲ್ ಅಂತ ಗೊತ್ತಿತ್ತು ನನಗೆ. ಓಕೆ. ಐ ವಾಸ್ ಕ್ಲಿಯರ್ ಅಬೌಟ್ ದಟ್. ಐ ವಾಸ್ ನಾಟ್ ಎಲಿಜಿಬಲ್ ಫಾರ್ ದೋಸ್ ಥಿಂಗ್ಸ್. ಬಟ್ ಎನಿ ದೇ ಪ್ರಮೋಟೆಡ್ ಮಿ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್. ಬಟ್ ಅವಾಗ ಅನ್ನಿಸ್ತು, ಅವಾಗ ರಾಮಮೂರ್ತಿ ಸರ್ ಒಂದು ಮಾತಾಡಿದ್ರು ನನಗೆ, ಐ ಥಿಂಕ್ ಯು ನೋ ದಟ್ ಯು ಆರ್ ನಾಟ್ ಎಲಿಜಿಬಲ್ ಅಂದರು. ಹೌದು ಸರ್ ಅಂದೆ. ದೀಸ್ ಆರ್ ಆಲ್ ಲಿಮಿಟರ್ಸ್, ವಿಲ್ ಟೇಕ್ ಕೇರ್ ಆಫ್ ಥಿಂಗ್ಸ್, ಬಟ್ ಯು ಮಸ್ಟ್ ಫೀಲ್ ದಟ್ ಯು ಆರ್ ಅಸಿಸ್ಟೆಂಟ್ ಪ್ರೊಫೆಸರ್, ಯು ಹ್ಯಾವ್ ಮೋರ್ ರೆಸ್ಪಾನ್ಸಿಬಿಲಿಟೀಸ್ ಅಂದರು. ಹೌದು. ಡೆಫಿನೆಟ್ಲಿ ಐ ಟೇಕ್ ಕೇರ್ ಸರ್. ಸೊ ಆಟೋಮ್ಯಾಟಿಕಲಿ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ಬಿಡುತ್ತೆ. ಅಸಿಸ್ಟೆಂಟ್ ಪ್ರೊಫೆಸರ್ ಆದ ತಕ್ಷಣ ದೆನ್ ಡೆಫಿನೆಟ್ಲಿ ಅಡ್ಮಿನಿಸ್ಟ್ರೇಷನು ಸ್ವಲ್ಪ ರಿಸರ್ಚು ಎಲ್ಲ ಸ್ವಲ್ಪ ಆ್ಯಡ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಅದೆಲ್ಲ ಆ್ಯಡ್ ಆಯಿತು. ಬಟ್ ಚೆನ್ನಾಗಿ ಮಾಡ್ಕೊಂಡು ಬಂದೆ. ಅದಾಗಿದ್ದು 2005ಅಲ್ಲಿ. ಓಕೆ. 2007ಅಲ್ಲೇ ಕಂಪ್ಲೀಟೆಡ್ ಮೈ PhD. PhD ಆದಮೇಲೆ ನಾನು PhD ಸೆಂಟ್ರಲ್ ಕಾಲೇಜಲ್ಲಿ ವೈವಾ ಕೊಡ್ತಾಯಿದ್ದೆ. PhD ಡಿಫೆನ್ಸ್ ಮಾಡ್ತಾಯಿದ್ದೆ. ಅದು ಮಾಡ್ಕೊಂಡು ನಾನು ಬರೋಷ್ಟೊತ್ತಿಗೆ ನನ್ನ ಹೆಸರೆಲ್ಲ ಚೇಂಜ್ ಆಗಿಬಿಟ್ಟಿದೆ. ಡಾಕ್ಟರ್ ನರಸಿಂಹಮೂರ್ತಿ ಪ್ರೊಫೆಸರ್ ಅಂತ ಮಾಡಿಬಿಟ್ಟಿದ್ರು. ಓಕೆ. ಸೊ ನೋಬಡಿ ಕ್ಯಾನ್ ಗೆಟ್ ದಟ್ ಟೈಪ್ ಆಫ್ ಇದು. ಐ ಆಮ್ ಲಕ್ಕಿ ಎನಫ್ ದಟ್ ಐ ಗಾಟ್ ಆಲ್ ದಿಸ್. ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲ ಬರ್ತಾ ಹೋಯ್ತು. ಹೌದು, ಅನ್ಎಕ್ಸ್ಪೆಕ್ಟೆಡ್. ನಾನು ಬರೋಷ್ಟೊತ್ತಿಗೆ ನನ್ನ ರೂಮಲ್ಲಿ ಆಗಲೇ ಇತ್ತು, ನನ್ನ ರೂಮಲ್ಲಿ ಬೋರ್ಡ್ ಆಗಿಬಿಟ್ಟಿದ್ರು. ಡಾಕ್ಟರ್ ನರಸಿಂಹಮೂರ್ತಿ ಅಂತ ಆಗಿಬಿಟ್ಟಿದ್ರು. ಸರಿ. ಪ್ರೊಫೆಸರ್ ಅಂತಲೂ ಮಾಡಿದರು. ಓಕೆ. ಇನ್ನು ಆ ಒಂದು ಗ್ರೂಪ್ನ ಸಂಸ್ಥಾಪಕರು, CMR ಗ್ರೂಪ್ಸ್ನ ಸಂಸ್ಥಾಪಕರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಅಲ್ಲಿ ತುಂಬ ತುಂಬ ನನಗೆ ಇಷ್ಟ ಆಗಿರೋದು ಮೇಡಮ್ ಸವಿತಾ ರಾಮಮೂರ್ತಿ ಅವರು. ಓಕೆ. ಶಿ ಹ್ಯಾಸ್ ಎ ಕ್ಲಿಯರ್ ವಿಷನ್ ಆನ್ ಇನ್ಸ್ಟಿಟ್ಯೂಷನ್ಸ್. ಏನು ಮಾಡಬೇಕು ಅಂತ ಅವ್ರು ಕ್ಲಿಯರಾಗಿ ಗೊತ್ತು. ಅದಕ್ಕೆ ಸಪೋರ್ಟಿವ್ ಆಗಿ ಡೆಫಿನೆಟ್ ಆಗಿ ನಿಮಗೆಲ್ಲ ಗೊತ್ತಿರುತ್ತೆ, ಕರ್ನಾಟಕ ಜನತೆಗೆಲ್ಲ ಗೊತ್ತು, KC ರಾಮಮೂರ್ತಿ ಅವರು.
ಸೊ ಅವ್ರ ಸಪೋರ್ಟ್ ತುಂಬ ಚೆನ್ನಾಗಿತ್ತು, ಅವ್ರ ಗೈಡ್ ಚೆನ್ನಾಗಿತ್ತು. ಇಲ್ಲಿ ನನ್ನ ಅದೃಷ್ಟ ಏನಂದರೆ ಅವ್ರ ಕೆಳಗಡೆ ಕೆಲಸ ಮಾಡೋದು, ಅದು ಅಂಥ ಅಡ್ಮಿನಿಸ್ಟ್ರೇಟರ್ IPS ಆಫೀಸರ್ ಜೊತೆ ನಾನು ಕೆಲಸ ಮಾಡೋದಂದರೆ ಇಟ್ಸ್ ನಾಟ್ ಸೊ ಈಸಿ. ಅವ್ರ ಅಂಡರಲ್ಲಿ ಕಲ್ತಿದ್ದಕ್ಕೆ ನಾನು ಈ ರೇಂಜ್ಗೆ ಈ ಥರ ಇವತ್ತು ಈ ಪೊಸಿಷನಲ್ಲಿ ಇರೋಕ್ಕೆ ಸಾಧ್ಯ. ಇಲ್ಲಾಂದರೆ ಚಾನ್ಸೇ ಇರಲಿಲ್ಲ. ಓಕೆ. ಅವ್ರದ್ದು ನಾಟ್ ಓನ್ಲಿ CMR IT, ಅವ್ರದ್ದು ಆ್ಯಕ್ಚುಲಿ ಮಾಂಟೆಸರಿ ಸ್ಕೂಲ್ಸಿಂದ ಹಿಡಿದು PhD ವರೆಗೂ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಇದೆ. ಅವ್ರು ಎಷ್ಟೇ ಬಿಜಿ ಶೆಡ್ಯೂಲ್ಸ್ ಇದ್ದರೂ ಶಿ ಯೂಸ್ ಟು ಗಿವ್ ಟೈಮ್ ಫಾರ್ ಇನ್ಸ್ಟಿಟ್ಯೂಷನ್ಸ್. ಕೊಟ್ಟು ನಮ್ಮನ್ನು ಪ್ರತಿಯೊಂದು ಮಾರ್ಗದರ್ಶನ ಕೊಟ್ಟು ಏನು ಮಾಡಬೇಕು, ಯಾವ ಟೈಮ್ಗೆ ಏನು ಮಾಡಬೇಕು, ಶಿ ಯೂಸ್ ಟು ಗೈಡಸ್. ಓಕೆ. ಅಂಥ ಇನ್ಸ್ಟಿಟ್ಯೂಷನ್ಸ್ ಇರೋದಂದರೆ ಇಟ್ಸ್ ನಾಟ್ ಸೊ ಈಸಿ. ಓಕೆ. ಮುಂದೆ ನಿಮಗೆ ಬೆಸ್ಟ್ ಟೀಚರ್ ಅನ್ನೋ ಅವಾರ್ಡ್ ಕೂಡ ಬಂತು. ಹೌದು. ಯಾವೆಲ್ಲ ಆಧಾರಗಳ ಮೇಲೆ ತಮಗೆ ಬೆಸ್ಟ್ ಟೀಚರ್ ಅನ್ನೋ ಅವಾರ್ಡ್? ಬೆಸ್ಟ್ ಟೀಚರ್ ಅನ್ನೋದು ಎರಡು, ಫಸ್ಟ್ ಒಂದು ಸ್ಟೂಡೆಂಟ್ ಫೀಡ್ಬ್ಯಾಕ್ ಅಂತ ತೊಗೊತಾರೆ, ಓಕೆ. ಹೌ ಸ್ಟೂಡೆಂಟ್ಸ್ ಅಪ್ರಿಷಿಯೇಟ್ ದ ಟೀಚರ್ ಅಂತ. ಓಕೆ. ಸೊ ಅಲ್ಲಿ ತುಂಬ ಚೆನ್ನಾಗಿತ್ತು ನನಗೆ ಅಪ್ರಿಷಿಯೇಷನ್. ಸೊ ಐ ಯೂಸ್ ಟು ಗೆಟ್ 90%, 98% ಹಂಗೆಲ್ಲ ಬರ್ತಾಯಿತ್ತು ಸ್ಕೋರ್. ಅದ್ರ ಜೊತೆಗೆ ಮೈ ಆ್ಯಟಿಟ್ಯೂಡ್, ಓಕೆ, ಡಿಸಿಪ್ಲಿನ್, ಆಮೇಲೆ ನಾಟ್ ಓನ್ಲಿ ದಟ್ ಏನು ಬಿಲಾಂಗಿಂಗ್ನೆಸ್ ಟುವರ್ಡ್ಸ್ ದ ಇನ್ಸ್ಟಿಟ್ಯೂಷನ್, ಅದೆಲ್ಲ ಏನಾಯಿತು ಅವ್ರಿಗೆ ತುಂಬ ಖುಷಿ ಕೊಡ್ತಾ ಅನ್ಸುತ್ತೆ ಮ್ಯಾನೇಜ್ಮೆಂಟ್ಗೆ. ದೆನ್ ದೇ ಕಾಲ್ ಮಿ ಆಸ್ ಎ ಬೆಸ್ಟ್ ಟೀಚರ್. ಓಕೆ. ವಾಟ್ ಇಸ್ ದಟ್ ಸ್ಟೂಡೆಂಟ್ಸ್ಗೆ ತುಂಬ ಇಷ್ಟವಾದಂಥ ನಿಮ್ಮ ಗುಣ ಯಾವುದು? ಸಾಫ್ಟ್ ಆ್ಯಂಡ್ ಐ ಎಂಜಾಯ್ ಟೀಚಿಂಗ್ ಇನ್ ದ ಕ್ಲಾಸ್ ರೂಮ್. ಓಕೆ. ಅವ್ರಿಗೇನಾಗುತ್ತೆ ಅಂದರೆ ದ ವೇ ಐ ಸ್ಮೈಲ್ ಇನ್ ದ ಕ್ಲಾಸ್, ದಟ್ಸ್ ವಾಟ್ ದೇ ಫೀಲ್, ದಟ್ಸ್ ವಾಟ್ ದೇ ವಾಂಟೆಡ್ ಆ್ಯಕ್ಚುಲಿ. ಇಫ್ ಐ ಆಮ್ ವೆರಿ ಸ್ಟ್ರಿಕ್ಟ್, I think things will not go on smooth. Okay. Always I'm smiling and I'll talk to them so that they enjoy it. ಓಕೆ. ಅಂದರೆ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದ್ರಿಂದ ಅವರಿಗೆ ಫ್ರೆಂಡ್ಲಿ ಇಷ್ಟವಾಗುತ್ತೆ. ಎನ್ವಿರಾನ್ಮೆಂಟ್. ಹೌದು. ಓಕೆ. ಇನ್ನು ಬೇರೆ ಶಿಕ್ಷಣ ಸಂಸ್ಥೆಗಳಿಗೆ ಹೋಲಿಸಿದಾಗ CMR ಗ್ರೂಪ್ಸ್ ಹೇಗೆ ಡಿಫ್ರೆಂಟ್ ಆಗಿ ನಿಲ್ಲುತ್ತೆ ಅಂತ ಹೇಳ್ತೀರಿ ನೀವು? ಅಲ್ಲಿ ನಮ್ಮದು ಒಂದು ಸ್ಟೇಟ್ ನನ್ನ ಮನಸ್ಸಲ್ಲಿರೋದು, ಇಟ್ಸ್ ನಾಟ್ ಎ ವಿಷನ್ ಆಫ್ ಅವರ್ ಇನ್ಸ್ಟಿಟ್ಯೂಷನ್ ಬಟ್ ಅವರ್ ಮೈಂಡ್. ನಮ್ಮಲ್ಲಿರೋ ಸ್ಟೂಡೆಂಟ್ಸು ದೇ ಶುಡ್ ನಾಟ್ ಬಿ ಜಾಬ್ ಸೀಕರ್ಸ್, ದೇ ಮಸ್ಟ್ ಬಿ ಜಾಬ್ ಪ್ರೊವೈಡರ್ಸ್. ಅದು ನಮ್ಮ ಕಾನ್ಸೆಪ್ಟ್. ಓಕೆ. ಅದಕ್ಕೆ ಏನು ಬೇಕು ಪ್ರತಿಯೊಂದು ನಾವು ಕೊಡ್ತೀವಿ. ಅದರಲ್ಲಿ ನಂಬರ್ 1 ಏನು ಕೊಡ್ತೀವಿ ಅಂದರೆ ನಮ್ಮದೊಂದು ಅಡಿಷನ್ ಟು ಸಿಲೆಬಸ್, ರೆಗ್ಯುಲರ್ ಸಿಲೆಬಸ್ ಹೆಂಗೂ ಪಾಠ ಮಾಡಲೇಬೇಕು ಆ್ಯಸ್ ಪರ್ ಯೂನಿವರ್ಸಿಟಿ, ವಿ ಆರ್ ಡೂಯಿಂಗ್ ದಟ್. Addition to that, we are giving some additional things. We have an exclusive institute called Soft Skill Institute. ಓಕೆ. ಅದು ಎಲ್ಲೂ ಯಾವ ಕಾಲೇಜಲ್ಲಿ ಇರೋದಿಲ್ಲ, ನಮ್ಮಲ್ಲಿ ಸಾಫ್ಟ್ ಸ್ಕಿಲ್ ಇನ್ಸ್ಟಿಟ್ಯೂಟ್ ಅಂತಲೇ ಸಪ್ರೇಟ್ ಆಗಿದೆ. ಅದರ ರೆಸ್ಪಾನ್ಸಿಬಿಲಿಟಿ ಏನಪ್ಪ ಅಂದರೆ ಹುಡುಗರು ವೆನ್ ದೇ ಗೋ ಟು ಇಂಡಸ್ಟ್ರಿ ಆರ್ ದೇ ವೆನ್ ಎಸ್ಟಾಬ್ಲಿಷನ್ ಸಮ್ ಇನ್ಸ್ಟಿಟ್ಯೂಟ್ ಆರ್ ಇಂಡಸ್ಟ್ರಿ, ವಾಟ್ ಈಸ್ ದ ಪ್ರಾಬ್ಲಮ್ ದೇ ಫೇಸ್ ಅನ್ನೋದು ಈಗಲೇ ಅರ್ಥ ಬಿಡ್ತೀವಿ ನಾವು. ಸೊ ಫಾರ್ ದಟ್ ವಿಲ್ ಟ್ರೈನ್ ದೆಮ್. ಅಲ್ಲಿ ಏನು ಮಾಡ್ತೀವಿ, ಸಾಫ್ಟ್ ಸ್ಕಿಲ್ ಪ್ರೋಗ್ರಾಮ್ ಅಂದರೆ ಇಂಗ್ಲೀಷ್ ಕಮ್ಯುನಿಕೇಷನು, ಆಮೇಲೆ ಹೌ ಟು ಪ್ರೆಸೆಂಟ್ ದಿ ಥಿಂಗ್ಸ್, ಆಮೇಲೆ ಆಪ್ಟಿಟ್ಯೂಡ್ ಟೆಸ್ಟು, ಅವೆಲ್ಲ ಪ್ರತಿಯೊಂದಕ್ಕೂ ಟ್ರೈನ್ ಕೊಡ್ಕೊತ ಹೋಗ್ತೀವಿ. ಆಮೇಲೆ ವಿ ಹ್ಯಾವ್ ಎ ಬೆಸ್ಟ್ ಕಾಂಟ್ಯಾಕ್ಟ್ ವಿತ್ ದಿ CEOs ಆಫ್ ಅದರ್ ಕಂಪ್ನೀಸ್. ಎವ್ರಿ ಇಯರ್ ವಿ ಕಾಲ್ ಆಲ್ ದ CEOs ಟು ಅವರ್ ಇನ್ಸ್ಟಿಟ್ಯೂಟ್, ವಿಲ್ ಹ್ಯಾವ್ ಎ CEOs ಮೀಟ್. ಅಲ್ಲಿ ತಿಳ್ಕೊತೀವಿ ಏನೇನು ಬೇಕು ನಮಗೆ ಅಂತ. ಅದು ತಿಳ್ಕೊಂಡು ಬೇಸ್ಡ್ ಆನ್ ದಟ್ ವಿಲ್ ಪ್ರಿಪೇರ್ ದಿ ಚಾರ್ಟ್, ವಾಟ್ ಇಸ್ ದಟ್ ವಿ ಹ್ಯಾವ್ ಟು ಡೂ ಅಂತ ಎವ್ರಿ ಇಯರ್. ಅದನ್ನು ಪ್ಲಾನ್ ಮಾಡಿ ವಿಲ್ ಎಕ್ಸಿಕ್ಯೂಟ್ ಥಿಂಗ್ಸ್. ಅಂದರೆ ಮಾರ್ಕೆಟಲ್ಲಿ ಏನು ಟ್ರೆಂಡ್ ಇದೆ ಸ್ಟಡಿ ಮಾಡಿ ಯಾವ ಥರ ಕೋರ್ಸು ಅವ್ರಿಗೆ ಬೇಕು, ಯಾವ ಥರ ನಾವು ಹೇಳ್ಕೊಟ್ರೆ ಹುಡುಗರು ಪ್ಲೇಸ್ ಆಗ್ತಾರೆ, ಯಾವ ಥರ ಹೇಳ್ಕೊಟ್ರೆ ಹುಡುಗರು ಹೈಯರ್ ಸ್ಟಡೀಸ್ಗೆ US ಗೆ ಎಲ್ಲ ಹೋಗ್ತಾರೆ, ಅದು ನಮ್ಗೆ ಕ್ಲೀನಾಗಿ ಅರ್ಥ ಮಾಡಿಕೊಂಡು ದೆನ್ ವಿಲ್ ಟ್ರೈನ್ ದೆಮ್. ಓಕೆ. ಸುಮ್ಮನೆ ಏನೋ VTU ಸಿಲೆಬಸ್ ಇದೆ, ನಾವು ಸಿಲೆಬಸ್ ಕಂಪ್ಲೀಟ್ ಮಾಡಿಬಿಟ್ಟು ವಿಲ್ ಗೆಟ್ ದ ರಿಸಲ್ಟ್ಸ್ ಅನ್ನೋದು ನಮ್ಮ ಕಾನ್ಸೆಪ್ಟ್ ಅಲ್ಲ. ರಿಸಲ್ಟ್ಸ್ ಎನಿಯೋ ಇಟ್ಸ್ ಎ ಪಾರ್ಟ್. ಅಲಾಂಗ್ ವಿತ್ ದಟ್ ವಿ ಹ್ಯಾವ್ ಟು ಟ್ರೈನ್ ಆಲ್ ದಿ ಸ್ಟೂಡೆಂಟ್ಸ್ ಇನ್ ದೀಸ್ ಥಿಂಗ್ಸ್. ಇನ್ನು ಹಲವಾರು ವಿಶಿಷ್ಟ ಸೇವೆಗಳನ್ನು ಕೂಡ ನೀಡ್ತಿದ್ದೀರಿ ಸ್ಟೂಡೆಂಟ್ಸ್ಗೆ. ಏನು ಆ ವಿಶಿಷ್ಟ ಸೇವೆಗಳೇನಾಗಿ? ವಿಶಿಷ್ಟ ಸೇವೆಗಳು ಅಂದರೆ ನಮ್ಮ CMR ಸಂಸ್ಥೆಯಿಂದ ವಿ ಆರ್ ಗಿವಿಂಗ್ CMR ಸ್ಕಾಲರ್ಶಿಪ್ಸ್ ಅಂತ. ಅದು ಯಾವ ಇನ್ಸ್ಟಿಟ್ಯೂಷನ್ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ, ಬಟ್ ನಮ್ಮ ಕಾಲೇಜಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ಸಲ್ಲಿ ಅದು ಕೊಡ್ತೀವಿ. ಅಪ್ ಟು ಅರೌಂಡ್ 30 lakhs ರಿಸರ್ವ್ಡ್ ಫಾರ್ ಸ್ಕಾಲರ್ಶಿಪ್ಸ್, CMR ಸ್ಕಾಲರ್ಶಿಪ್ಸ್ ಅಂತ. ಅದು ವಿ ಗೋ ವಿತ್ ಮೆರಿಟ್ ಆ್ಯಂಡ್ ಮೀನ್ ಸ್ಕಾಲರ್ಶಿಪ್ಸ್ ಅಂತ. ಬಡ ಮಕ್ಕಳಿಗೆ, ಎಸ್ಪೆಷಲಿ ಹಳ್ಳಿ ಕಡೆಯಿಂದ ಬಂದ ಮಕ್ಕಳಿಗೆ ವಿ ಸಪೋರ್ಟ್ ವಿತ್ ದ ಸ್ಕಾಲರ್ಶಿಪ್. ಎರಡನೇದು, ಸ್ವಲ್ಪ ಜನ ಹುಡುಗರು ತುಂಬ ಸ್ಪೋರ್ಟ್ಸ್ ಆಡಬೇಕು ಅಂತಿರುತ್ತೆ, ಅವ್ರಿಗೆ ಸ್ಪೋರ್ಟ್ಸ್ ಸ್ಕಾಲರ್ಶಿಪ್ ಅಂತ ಇಟ್ಟಿದ್ದೀವಿ. ಸೊ ವಿ ಎನ್ಕರೇಜ್ ಸ್ಟೂಡೆಂಟ್ಸ್ ಹೂ ಪಾರ್ಟಿಸಿಪೇಟ್ ಇನ್ ಸ್ಪೋರ್ಟ್ಸ್ ವಿತ್ ದ ಸ್ಕಾಲರ್ಶಿಪ್ಸ್. ಅದ್ರ ಜೊತೆಗೆ ನಮ್ಮಲ್ಲಿ ಇನ್ನೊಂದು ವಿಶಿಷ್ಟತೆ ಏನಂದರೆ ವಿಲ್ ಐಡೆಂಟಿಫೈ ಲೀಡರ್ಸ್. ನಮ್ಮೆಲ್ಲ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸಿಂದ ಈಚ್ ಇನ್ಸ್ಟಿಟ್ಯೂಷನ್ ಐ ಥಿಂಕ್ ವಿ ಸೆಲೆಕ್ಟ್ ಅರೌಂಡ್ 3 or 4 people ಆಸ್ ಲೀಡರ್ಸ್. ಆ ಲೀಡರ್ಸ್ನ ರಿಕಗ್ನೈಸ್ ಮಾಡಿ ಅವ್ರಿಗೂ ಸ್ಕಾಲರ್ಶಿಪ್ ಕೊಡ್ತೀವಿ. ಅವ್ರ ಲೀಡರ್ ಸೆಲೆಕ್ಟ್ ಮಾಡೋದ್ರಲ್ಲಿ ದೇರ್ ಇಸ್ ಎ ಬಿಗ್ ಪ್ರೋಸೆಸ್ ವಿಲ್ ಗೋ ಆನ್. ಫೈನಲಿ ವಿ ಐಡೆಂಟಿಫೈ ಸಮ್ ಲೀಡರ್ಸ್. ಸೊ ಈ ಥರ ಇಂಪಾರ್ಟೆಂಟ್ CMR ಸ್ಕಾಲರ್ಶಿಪ್ಸ್ ವಿ ಆರ್ ಗಿವಿಂಗ್ ಫಾರ್ ಆಲ್ ದೋಸ್ ಪೀಪಲ್. ಅಡಿಷನ್ ಟು ದಸ್ ವಿ ಹ್ಯಾವ್ ಎನ್ NSS ವಿಂಗ್ ಅಂತ ಇರುತ್ತೆ, ಎಲ್ಲ ಕಾಲೇಜಲ್ಲೂ ಇರುತ್ತೆ, ನಮ್ಮಲ್ಲೂ NSS ವಿಂಗ್ ಇದೆ. LSS ವಿಂಗಲ್ಲಿ ಮಾಮೂಲಿ ನೇತ್ರದಾನ,